ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಹಲ್ವಾ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ ಒಂದು ಟೀ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ದಪ್ಪ ಅಚ್ಚು ಬೆಲ್ಲದಲ್ಲಿ ಮುಕ್ಕಾಲು ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಒಂದು 4-5 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆಯಲ್ಲಿ ನೋಡಿ ಕಪ್ಪಾಗಿದೆ ಬಾಳೆಹಣ್ಣು, ಚೆನ್ನಾಗಿದೆ. ಇದನ್ನು ಒಂದು 4 ಬಾಳೆಹಣ್ಣನ್ನ ನಾನು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ನೋಡಿ ಈ ರೀತಿ ಸಣ್ಣಗೆ ಹೆಚ್ಕೊಂಡು ರುಬ್ಕೊಳ್ತೀನಿ. ಇವಾಗ ಇದನ್ನು ನಾವು ಬೆಲ್ಲ ಇಟ್ಟಿರೋದು ಕರಗೋದಕ್ಕೆ ಮಾತ್ರನೇ, ಹಾಗೆಯೇ ಅದರಲ್ಲಿ ಕಲ್ಲೇನಾದರೂ ಇರುತ್ತೆ ಅಂತ ಸೋಸ್ಕೊಳ್ಳೋದಕ್ಕೋಸ್ಕರ ನಾನು ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ಇವಾಗ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 8-10 ಬಾದಾಮಿ ಹಾಗೆ 8-10 ಗೋಡಂಬಿನ ತಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ಇದೇ ತುಪ್ಪನ ನಾನು ಮತ್ತೆ ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ನೋಡಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೇ ನಾನು ರುಬ್ಬಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಕೈ ಬಿಡದೆ ಇರೋ ಥರ ಈ ರೀತಿ ಚೆನ್ನಾಗಿ ಸೋಟಾಡ್ತಾ ಹೋಗಬೇಕು. ಮೀಡಿಯಮ್ ಊರಿನಲ್ಲಿ ಇರಬೇಕು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾನು ಸ್ವಲ್ಪ ಕರಗಿಸ್ಕೊಂಡಿರೋಂತಹ ಬೆಲ್ಲನ ಹಾಕ್ಕೊಳ್ತೀನಿ. ಕಡ್ಡಿ ಕಸ ಇರುತ್ತೆ, ಹಾಗಾಗಿ ಇದನ್ನು ಈ ರೀತಿ ಸೋಸ್ಕೊಳ್ತೀನಿ. ಈ ರೀತಿ ಸೋಸ್ಕೊಂಡು ಆನಂತರ ನೋಡಿ ಕೈ ಬಿಡ್ದೇ ಈ ರೀತಿ ಮಾಡ್ಕೊತಾ ಹೋಗ್ಬೇಕು. ಇನ್ನೊಂದು ತಟ್ಟೆಗೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕಿ ಸವರಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಕೊನೆಯಲ್ಲಿ ಆ ತಟ್ಟೆ ಮೇಲೆ ಹಾಕೋದಕ್ಕೋಸ್ಕರ. ಇವಾಗ ನೋಡಿ ಆಗ್ತಾ ಬಂದಿದೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಗೋಡಂಬಿ ಹಾಗೆ ಬಾದಾಮಿನೂ ಸೇರಿಸ್ಕೊಂಡಿದ್ದೀನಿ. ಇದು ತಳ ನೀಟಾಗಿ ಬಿಡಬೇಕು. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಬಿಡುತ್ತೆ, ಆದರೆ ಒಂದು ಕಡೆ ಒಗ್ಗೂಡಬೇಕು. ಇದು ತೆಳುವಾಗಿದೆ, ಇನ್ನೂ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಫ್ರೈ ಮಾಡಿಕೊಂಡು ಆನಂತರ ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ. ತಟ್ಟೆಗೆ ಹಾಕ್ಕೊಂಡು ಆರಬೇಕು. ಇವಾಗ ಸ್ವಲ್ಪ ತೆಳು ಇದೆ, ಆರಿದ ನಂತರ ಗಟ್ಟಿ ಬರುತ್ತೆ. ಈ ರೀತಿ ಆಡಿ ಬಿಟ್ಬಿಡಬೇಕು. 1-2 ಅವರ್ ಆದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಪೀಸ್ನ ಇನ್ನೂ ಸ್ವಲ್ಪ ಆರಿದ ನಂತರ ತೆಗೆದು ಎತ್ತಿಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಕಮೆಂಟ್ಗಳನ್ನ ಮಾಡಿ. ನೋಡಿ ಈ ರೀತಿ ರೆಡಿಯಾಗಿದೆ. ಧನ್ಯವಾದಗಳು.